ಈಗ ಜಾರ್ಖಂಡಲ್ಲಿ ಏನಾಯಿತು, ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ ಕೂಟ ಅಧಿಕಾರಕ್ಕೆ ಬಂತು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯಿತು, ಇಂಡಿ ಮೈತ್ರಿಕೂಟ ಅಥವಾ ಮಹಾ ಅಘಾಡಿ ಧೂಳಿಪಟವಾಯಿತು. ಅಲ್ಲಿ ಮಹಾಯುತಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂತು. ಕರ್ನಾಟಕದಲ್ಲೇನಾಯಿತು, 3ಕ್ಕೆ 3 ಕಾಂಗ್ರೆಸ್ ಬಂತು. ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಬಾಕಿಯೆಲ್ಲ ಕಡೆ ಓಕೆ, ಮಹಾರಾಷ್ಟ್ರದಲ್ಲಿ EVM ಸರಿ ಇಲ್ಲ, ಜಾರ್ಖಂಡಲ್ಲಿ ಸರಿ ಇದೆ, ಇಲ್ಲಿ ಸರಿ ಇದೆ ಅಂದರೆ ಅವ್ರು ಹೇಳಿಲ್ಲ, ನಾನು ಹೇಳ್ತಿರೋದು. ಅಂದರೆ ಉದ್ದೇಶ ಎಲ್ಲಿ ಇವರು ಸೋತಿದ್ದಾರೆ ಅಲ್ಲಿ ಸರಿ ಇಲ್ಲ, ಉಳಿದ ಕಡೆ ಸರಿ ಇದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಕ್ಕಾಡೆ ಮಲಗಿದೆ. ಮಕ್ಕಾಡೆ ಯಾಕೆ ಮಕ್ಕಾಡೆ ಅಂತಂದರೆ ಅಲ್ಲಿ 188 ಕ್ಷೇತ್ರ ಇದೆ. ವಿಪಕ್ಷ ನಾಯಕನ ಸ್ಥಾನ ಸಿಗಬೇಕಂದ್ರೆ ಯಾವುದಾದ್ರೂ ಒಂದು ಪಾರ್ಟಿ 29 ಸ್ಥಾನ ಗಳಿಸಬೇಕು, ಒಂದು ಗಳಿಸಿಲ್ಲ. ಯಾರಾದರೂ ಜಾಸ್ತಿ ಗಳಿಸಿದರೆ ಉದ್ಧವ್ ಠಾಕ್ರೆ ಬಣ 21, ಅದರಲ್ಲಿ 10 ಮುಂಬೈನಲ್ಲೇ ಇದೆ. ಯಾಕಂದರೆ ಮುಂಬೈನಲ್ಲಿ 36 ವಿಧಾನಸಭಾ ಕ್ಷೇತ್ರ ಇದೆ, ಅದರಲ್ಲಿ 10 ವಿಧಾನಸಭಾ ಕ್ಷೇತ್ರಗಳನ್ನು ಉದ್ಧವ್ ಠಾಕ್ರೆ ಗಳಿಸಿಕೊಂಡಿದ್ದಾರೆ. 21 ವಿಪಕ್ಷ ಸ್ಥಾನನೇ ಇಲ್ಲ ಅಲ್ಲಿ. ಈಗ ನಿರೀಕ್ಷೆಯಂತೆ EVM ಅನ್ನು ದೂರ್ತಾ ಇದ್ದಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆನೇ ದೂರಿದರು. ಇದಕ್ಕೆ ಭಾರತ್ ಜೋಡೋ ಯಾತ್ರೆ ಥರ ಒಂದು ಯಾತ್ರೆ ಮಾಡಬೇಕು ಅಂತ ಹೇಳಿದರು. ಆಗ ಮತ್ತೊಬ್ಬರು, ಸುಮ್ಗಿರಿ ಸ್ವಾಮಿ, ಇದನ್ನು ಎಷ್ಟು ಸಲ ಹೇಳ್ತೀರಿ? ಯಾರು? ಚಿದಂಬರಂ ಅವರ ಮಗ ಕಾರ್ತಿ ಚಿದಂಬರಂ. ಫಸ್ಟ್ ನಮ್ಮ ಮಿಸ್ಟೇಕ್ ಏನು ಅಂತ ನೋಡಿ, ಆಮೇಲೆ ಎಲ್ಲರೂ ಓಟ್ ಹಾಕಿದ್ದಾರೆ, ನಮಗೆ ಓಟ್ ಬರ್ತಾ ಇಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. 2004ರಲ್ಲಿ ನಾವು ಗೆದ್ದಿದ್ದೀವಿ, EVM ಎಲ್ಲ ಗೆದ್ದಿದ್ದು. 2009ರಲ್ಲಿ ಗೆದ್ದಿದ್ದೀವಿ, EVM ಎಲ್ಲ ಗೆದ್ದಿದ್ದು. ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡಿ ಅಂತೇಳಿ ಅವರೇ ಉಗ್ರವಾಗಿ ಮಾತಾಡಿದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. आशा करता हूं कि 5 साल तो अब EVM शायद मुझे नहीं सुनाई देगा, लेकिन जब 29 में हम जाएंगे तो फिर से शायद EVM को लेकर के नाचने की शुरुआत करेंगे. ಗೆದ್ದಾಗ ಜನಾದೇಶ, ಸೋತಾಗ EVM ದೋಷ. ಖರ್ಗೆ ಮಾತಿಗೆ ಕಾಂಗ್ರೆಸ್ಸಿಗರೇ ಫುಲ್ ಆಕ್ರೋಶ. ಕಾಂಗ್ರೆಸ್ ಎಲ್ಲ ಎಲೆಕ್ಷನ್ ಸೋಲುತ್ತಿದೆ. ಕರ್ನಾಟಕ, ತೆಲಂಗಾಣ ಗೆದ್ದ ಬಳಿಕ ಯಾವ ರಾಜ್ಯದಲ್ಲೂ ಮತದಾರ ಕೈ ಹಿಡಿದಿಲ್ಲ. ಹರಿಯಾಣ ಗೆದ್ದೇ ಗೆಲ್ತಾರೆ, ಮಹಾರಾಷ್ಟ್ರದಲ್ಲಿ ಟಫ್ ಫೈಟ್ ಕೊಡ್ತಾರೆ ಎಂಬ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಮಹಾರಾಷ್ಟ್ರ, ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿಗೆ ದಕ್ಕಿದ ಪ್ರಚಂಡ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ ಇದೀಗ EVM ವಿರುದ್ಧವೇ ಚಳುವಳಿಗೆ ಪ್ಲಾನ್ ಮಾಡ್ತಾ ಇದೆ. एक बात करूंगा, वो जरूर करूंगा, और हमारे अपोजिशन लीडर राहुल गांधी जी भी इसको मानेंगे. अरे हमारा सब जितनी भी शक्ति लगा के SC, ST, OBC, गरीब तबके के लोग, छोटे कम्युनिटी के लोग, ये लोग जो अपना वोट दे रहे हैं वो वोट फजूल जा रहा है. नहीं, वो EVM छोड़ दो, हमको EVM PVM कुछ नहीं, हमको होना बैलेट पेपर पे वोट बस. EVM ದೂರ ಬೇಡಿ, ಆತ್ಮವಿಮರ್ಶೆ ಮಾಡಿ. ಖರ್ಗೆಗೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ಸಿಗ, ನಮ್ಮ ನಾಯಕರು ಮೊದಲು EVM ದೂಷಿಸುವುದನ್ನ ಬಿಡಲಿ, ಬದಲಿಗೆ ನಮ್ಮಿಂದ ಆಗಿರುವ ತಪ್ಪೇನು ಅದನ್ನ ಸರಿಪಡಿಸಿಕೊಳ್ಳೋಣ ಅಂತ ಕಾಂಗ್ರೆಸ್ ಸಂಸದ ಕಾರ್ತಿ ಚಿದಂಬರಂ ಹೇಳಿದ್ದಾರೆ. ಇದು AICC ಅಧ್ಯಕ್ಷರಿಗೆ ಮುಜುಗರ ತಂದಿದೆ. See, I have a different view about the EVM. I mean, if my senior party colleagues have a different view, it's for them to articulate it. I have been participating in elections which have been using EVM since 2004. I personally have had not had any bad experience. Neither do I have any evidence to suggest that there is any kind of manipulation or tampering. ಜಮ್ಮು ಕಾಶ್ಮೀರವನ್ನು ಬಿಟ್ಟರು, ಹರಿಯಾಣದಲ್ಲಿ ಗೆದ್ದರು, ಜಾರ್ಖಂಡ್ನಲ್ಲಿ ಸೋತರು, ಮಹಾರಾಷ್ಟ್ರದಲ್ಲಿ ಗೆದ್ದರು. ಹೀಗೆ ಬಿಜೆಪಿಯವರು ತಮಗೆ ಬೇಕಾದ ಹಾಗೆ EVM ಅನ್ನ ತಿರುಚುತ್ತಿದ್ದಾರೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕನು EVM ಹ್ಯಾಕ್ ಬಗ್ಗೆ ಸಾಕ್ಷ್ಯ ಕೊಡ್ತಿಲ್ಲ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ಜಾರ್ಖಂಡಲ್ಲಿ ಏನಾಯಿತು, ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ ಕೂಟ ಅಧಿಕಾರಕ್ಕೆ ಬಂತು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯಿತು, ಇಂಡಿ ಮೈತ್ರಿಕೂಟ ಅಥವಾ ಮಹಾ ಅಘಾಡಿ ಧೂಳಿಪಟವಾಯಿತು. ಅಲ್ಲಿ ಮಹಾಯುತಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂತು. ಕರ್ನಾಟಕದಲ್ಲೇನಾಯಿತು, 3ಕ್ಕೆ 3 ಕಾಂಗ್ರೆಸ್ ಬಂತು. ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಬಾಕಿಯೆಲ್ಲ ಕಡೆ ಓಕೆ, ಮಹಾರಾಷ್ಟ್ರದಲ್ಲಿ EVM ಸರಿ ಇಲ್ಲ, ಜಾರ್ಖಂಡಲ್ಲಿ ಸರಿ ಇದೆ, ಇಲ್ಲಿ ಸರಿ ಇದೆ. ಅಂದರೆ ಅವ್ರು ಹೇಳಿಲ್ಲ, ನಾನು ಹೇಳ್ತಿರೋದು. ಅಂದರೆ ಉದ್ದೇಶ ಎಲ್ಲಿ ಇವರು ಸೋತಿದ್ದಾರೆ ಅಲ್ಲಿ ಸರಿ ಇಲ್ಲ, ಉಳಿದ ಕಡೆ ಸರಿ ಇದೆ.
ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಕ್ಕಾಡೆ ಮಲಗಿದೆ. ಮಕ್ಕಾಡೆ ಯಾಕೆ ಮಕ್ಕಾಡೆ ಅಂತಂದರೆ ಅಲ್ಲಿ 188 ಕ್ಷೇತ್ರ ಇದೆ. ವಿಪಕ್ಷ ನಾಯಕನ ಸ್ಥಾನ ಸಿಗಬೇಕಂದ್ರೆ ಯಾವುದಾದ್ರೂ ಒಂದು ಪಾರ್ಟಿ 29 ಸ್ಥಾನ ಗಳಿಸಬೇಕು. ಒಂದು ಗಳಿಸಿಲ್ಲ. ಯಾರಾದರೂ ಜಾಸ್ತಿ ಗಳಿಸಿದರೆ ಉದ್ಧವ್ ಠಾಕ್ರೆ ಬಣ 21, ಅದರಲ್ಲಿ 10 ಮುಂಬೈನಲ್ಲೇ ಇದೆ. ಯಾಕಂದರೆ ಮುಂಬೈನಲ್ಲಿ 36 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ 10 ವಿಧಾನಸಭಾ ಕ್ಷೇತ್ರಗಳನ್ನು ಉದ್ಧವ್ ಠಾಕ್ರೆ ಗಳಿಸಿಕೊಂಡಿದ್ದಾರೆ. 21 ವಿಪಕ್ಷ ಸ್ಥಾನನೇ ಇಲ್ಲ ಅಲ್ಲಿ. ಈಗ ನಿರೀಕ್ಷೆಯಂತೆ EVM ಅನ್ನು ದೂರ್ತಾ ಇದ್ದಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆನೇ ದೂರಿದರು. ಇದಕ್ಕೆ ಭಾರತ್ ಜೋಡೋ ಯಾತ್ರೆ ಥರ ಒಂದು ಯಾತ್ರೆ ಮಾಡಬೇಕು ಅಂತ ಹೇಳಿದರು. ಆಗ ಮತ್ತೊಬ್ಬರು ಸುಮ್ಗಿರಿ ಸ್ವಾಮಿ, ಇದನ್ನು ಎಷ್ಟು ಸಲ ಹೇಳ್ತೀರಿ? ಯಾರು? ಚಿದಂಬರಂ ಅವರ ಮಗ ಕಾರ್ತಿ ಚಿದಂಬರಂ. ಫಸ್ಟ್ ನಮ್ಮ ಮಿಸ್ಟೇಕ್ ಏನು ಅಂತ ನೋಡಿ, ಆಮೇಲೆ ಎಲ್ಲರೂ ಓಟ್ ಹಾಕಿದ್ದಾರೆ, ನಮಗೆ ಓಟ್ ಬರ್ತಾ ಇಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. 2004ರಲ್ಲಿ ನಾವು ಗೆದ್ದಿದ್ದೀವಿ, EVM ಎಲ್ಲ ಗೆದ್ದಿದ್ದು. 2009ರಲ್ಲಿ ಗೆದ್ದಿದ್ದೀವಿ, EVM ಎಲ್ಲ ಗೆದ್ದಿದ್ದು. ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡಿ ಅಂತೇಳಿ ಅವರೇ ಉಗ್ರವಾಗಿ ಮಾತಾಡಿದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. आशा करता हूं कि 5 साल तो अब EVM शायद मुझे नहीं सुनाई देगा, लेकिन जब 29 में हम जाएंगे तो फिर से शायद EVM को लेकर के नाचने की शुरुआत करेंगे. ಗೆದ್ದಾಗ ಜನಾದೇಶ, ಸೋತಾಗ EVM ದೋಷ. ಖರ್ಗೆ ಮಾತಿಗೆ ಕಾಂಗ್ರೆಸ್ಸಿಗರೇ ಫುಲ್ ಆಕ್ರೋಶ. ಕಾಂಗ್ರೆಸ್ ಎಲ್ಲ ಎಲೆಕ್ಷನ್ ಸೋಲುತ್ತಿದೆ. ಕರ್ನಾಟಕ, ತೆಲಂಗಾಣ ಗೆದ್ದ ಬಳಿಕ ಯಾವ ರಾಜ್ಯದಲ್ಲೂ ಮತದಾರ ಕೈ ಹಿಡಿದಿಲ್ಲ. ಹರಿಯಾಣ ಗೆದ್ದೇ ಗೆಲ್ತಾರೆ, ಮಹಾರಾಷ್ಟ್ರದಲ್ಲಿ ಟಫ್ ಫೈಟ್ ಕೊಡ್ತಾರೆ ಎಂಬ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಮಹಾರಾಷ್ಟ್ರ, ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿಗೆ ದಕ್ಕಿದ ಪ್ರಚಂಡ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ ಇದೀಗ EVM ವಿರುದ್ಧವೇ ಚಳುವಳಿಗೆ ಪ್ಲಾನ್ ಮಾಡ್ತಾ ಇದೆ. मैं एक बात करूंगा, वो जरूर करूंगा, और हमारे अपोजिशन लीडर राहुल गांधी जी भी इसको मानेंगे. अरे हमारा सब जितनी भी शक्ति लगा के SC, ST, OBC, गरीब तबके के लोग, छोटे कम्युनिटी के लोग, ये लोग जो अपना वोट दे रहे हैं, वो वोट फजूल जा रहा है. नहीं, वो EVM छोड़ दो, हमको EVM PVM कुछ नहीं, हमको होना बैलेट पेपर पे वोट बस. EVM ದೂರ ಬೇಡಿ, ಆತ್ಮವಿಮರ್ಶೆ ಮಾಡಿ. ಖರ್ಗೆಗೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ಸಿಗ. ನಮ್ಮ ನಾಯಕರು ಮೊದಲು EVM ದೂಷಿಸುವುದನ್ನ ಬಿಡಲಿ, ಬದಲಿಗೆ ನಮ್ಮಿಂದ ಆಗಿರುವ ತಪ್ಪೇನು ಅದನ್ನ ಸರಿಪಡಿಸಿಕೊಳ್ಳೋಣ ಅಂತ ಕಾಂಗ್ರೆಸ್ ಸಂಸದ ಕಾರ್ತಿ ಚಿದಂಬರಂ ಹೇಳಿದ್ದಾರೆ. ಇದು AICC ಅಧ್ಯಕ್ಷರಿಗೆ ಮುಜುಗರ ತಂದಿದೆ. See, I have a different view about the EVM. I mean, if my senior party colleagues have a different view, it's for them to articulate it. I have been participating in elections which have been using EVM since 2004. I personally have had not had any bad experience. Neither do I have any evidence to suggest that there is any kind of manipulation or tampering. ಜಮ್ಮು ಕಾಶ್ಮೀರವನ್ನು ಬಿಟ್ಟರು, ಹರಿಯಾಣದಲ್ಲಿ ಗೆದ್ದರು, ಜಾರ್ಖಂಡ್ನಲ್ಲಿ ಸೋತರು, ಮಹಾರಾಷ್ಟ್ರ